ಬಸ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬುಲ್ಸ್ ನ ಪಂಚ ಪಾಂಡವರ ಬಗ್ಗೆ ಅಂತೂ ಮಾಡಾಗಿತ್ತು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದೇ ರೀತಿಯಾಗಿ ಇವಾಗ ಡಿಫೆನ್ಸ್ ಅಲ್ಲಿ ನಮ್ಮ ಬುಲ್ಸ್ ನ ಚಕ್ರವ್ಯೂಹ ಯಾವ ರೀತಿ ಇದೆ, ಅವರ ಭದ್ರಕೋಟೆ ಯಾವ ರೀತಿ ಇದೆ, ನಮ್ಮ ಬುಲ್ಸ್ದು ಬೆಂಗಳೂರು ಬುಲ್ಸ್ದು ಮಾಡಿರುವಂತ ಡಿಫೆಂಡರ್ಸ್ ಗಳು ಯಾರ್ಯಾರಿದ್ದಾರೆ, ಅದೇ ರೀತಿಯಾಗಿ ಅವರ ಸ್ಟ್ಯಾಟ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮೇನ್ ಹಾಕೊಂಡು ಅವ್ರು ಯಾವ ರೀತಿ ರೈಟ್ ಕಾರ್ನರ್, ಲೆಫ್ಟ್ ಕಾರ್ನರ್, ಅದೇ ರೀತಿಯಾಗಿ ಟಾಪ್ 3 ಡಿಫೆಂಡರ್ಸ್ಗಳು ಅಂತ ಹೆವಿ ಇರೋದು, ಅದೇ ರೀತಿಯಾಗಿ ಯಂಗ್ಸ್ಟರ್ಸ್ಗಳು ಯಾರ್ಯಾರು ಇರೋದು ನಮ್ಮ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಅಲ್ಲಿ, ಡಿಫೆನ್ಸ್ ಮೋಡಲ್ ಯಾವ ರೀತಿ ಇದೆ ನಮ್ಮ ಬೆಂಗಳೂರು ಬುಲ್ಸ್, ಅದನ್ನ ನಾನು ನಿಮ್ಗೆ ತಿಳಿಸ್ಕೊ. ಯಾಕಪ್ಪ ಅಂತ ಹೇಳಿದ್ರೆ ಡಿಫೆನ್ಸ್ ಅಂತೂ ಮೋಸ್ಟ್ ವಾಂಟೆಡ್ ಒಂದು ಕಬಡ್ಡಿಲಿ ಅಂತ ಬಂದ್ರೆ ಡಿಫೆನ್ಸ್ ಇಂದಾನೆ ಎಷ್ಟು ಮ್ಯಾಚಸ್ ಗಳು ವಿನ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಡಿಫೆನ್ಸ್ ಮೇಲೆ ಹೆಚ್ಚಿನದಾಗಿ ಕ್ವಾಲಿಟಿ ಬೇಕೇ ಬೇಕಾಗತ್ತೆ. ಯಾವ ರೀತಿ ಇದೆ ನಮ್ಮ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ನ ಭದ್ರಕೋಟೆ, ಅದೇ ರೀತಿಯಾಗಿ ಯಾವ ರೀತಿ ಚಕ್ರವ್ಯೂಹ ತಯಾರಾಗಿದೆ BC ರಮೇಶ್ ಅವರ ಅಡಿಗೈಲಿ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬರಾಗಿದ್ರೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟು ಡೇಟಿಗೆ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ನ ಕೀ ಡಿಫೆಂಡರ್ಸ್ ಪ್ಲೇಯರ್ಸ್ ಗಳ ಲಿಸ್ಟ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಮೊದಲೇದಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಲಕ್ಕಿ ಕುಮಾರ್ ಅವರು ಇರೋದು. ಲಕ್ಕಿ ಕುಮಾರ್ ಅವರು ಡಿಫೆಂಡರ್ ಹಾಕೊಂಡು ರೈಟ್ ಕವರ್ಸ್ ಅಲ್ಲಿ ಇರೋದು. ಇವರು ಮೇನ್ ಹಾಕೊಂಡು ನನ್ನ ಪ್ರಕಾರ ಫಸ್ಟ್ ಪರ್ಚೇಸ್ ಆಗಿರೋದು ಇವರು. ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ನ ಪರವಾಗಿ ಡಿಫೆಂಡರ್ಸ್ ಅಲ್ಲಿ ನೋಡ್ತಾ ಇರೋದಾದ್ರೆ ನೆಕ್ಸ್ಟ್ ಅಲ್ಲಿ ಸಂಜಯ್ ಅವರು ಡಿಫೆಂಡರ್, ಅದೇ ರೀತಿಯಾಗಿ ರೈಟ್ ಕವರ್ ಅಲ್ಲಿ ಇರೋದು ಇವರು ಕೂಡ. ಸಂಜಯ್ ಅವರ ಆದ ತಕ್ಷಣ ಅಂಕುಶ್ ರಾತೆ ಅವರು ಡಿಫೆಂಡರ್ಸ್ ಅಲ್ಲಿ ಬರ್ತಾರೆ ಲೆಫ್ಟ್ ಕಾರ್ನರ್ಸ್ ಗಳಲ್ಲಿ. ಅಂಕುಶ್ ರಾತೆ, ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಯೋಗೀಶ್ ಅವರು ಡಿಫೆಂಡರ್ಸ್ ಅಲ್ಲಿ ಬರ್ತಾರೆ ರೈಟ್ ಕವರ್ಸ್ ಅಲ್ಲಿ. ಲೆಫ್ಟ್ ಕವರ್ಸ್ ಅಲ್ಲಿ ಅಂಕುಶ್ ರಾತೆ ಅವರಾಯ್ತು, ಅದೇ ರೀತಿಯ ಯೋಗೀಶ್ ಅವರು ರೈಟ್ ಕಾರ್ನರ್ಸ್ ಅಲ್ಲಿ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ರೈಟ್ ಕಾರ್ನರ್ಸ್ ಅಂಡ್ ಲೆಫ್ಟ್ ಕಾರ್ನರ್ಸ್ ಅಂತೂ ಹೆವಿ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ. BC ರಮೇಶ್ ಅವರು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ವೀಕ್ ಮಾಡಿಸ್ಕೊಂಡ್ರು ಕೂಡ ಡಿಫೆನ್ಸ್ ಅಲ್ಲಿ ಅವ್ರ ತಲೆಯಲ್ಲಿ ಯಾವ ರೀತಿ ಇದೆ ನೋಡಿ, ಡಿಫೆನ್ಸ್ ಅಲ್ಲಿ ಯಾವ ರೀತಿ ಸ್ಟ್ರಾಂಗ್ ಮಾಡ್ಕೊಂಡು ಬಂದಿರೋದು ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ ಅಂತ. ಸಾಲಿಡ್ ಅಕೌಂಟ್ ಕಂಪ್ಯಾರಿಟಿವ್ಲಿ ಇಲ್ಲಿ ಬೆಸ್ಟ್ ಇದೆ ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಮೋಡ್ ಅಂತೂ. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಧೀರಜ್ ಅವರು ಇರೋದು ಲೆಫ್ಟ್ ಕವರ್ ಅಲ್ಲಿ, ಅದೇ ರೀತಿ ಶುಭಂ ರಾತೆ ಅವರು ಇರೋದು ಲೆಫ್ಟ್ ಕವರ್ ಅಲ್ಲಿ. ನೆಕ್ಸ್ಟ್ ಅಲ್ಲಿ ಮನೀಶ್ ಅವರು ಡಿಫೆಂಡರ್, ಅದೇ ರೀತಿಯಾಗಿ ಸತ್ಯಪ್ಪ ಮಟ್ಟಿ ಅವರು ಡಿಫೆಂಡರ್ ರೈಟ್ ಕವರ್ಸ್ ಅಲ್ಲಿ ಇರೋದಂತಾನೆ ಹೇಳ್ಬೋದಾಗಿದೆ. ಆ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಬಗ್ಗೆ ಮಾತಾಡೋಗಿಲ್ಲ. ಅದೇ ಹೇಳಿದ್ನಲ್ಲ, ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಟಾಪ್ 4 ಟೀಮ್ಸ್ ನ ಟಾಪ್ 8 ಡಿಫೆಂಡರ್ಸ್ ಪ್ಲೇಯರ್ಸ್ ಗಳ ಲಿಸ್ಟ್ ಯಾವ ರೀತಿ ಇದೆ ಅಂತ. ಟಾಪ್ 4 ಟೀಮ್ಸ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಸೆಕೆಂಡ್ ಅಲ್ಲಿ ಇರೋದು. ಫಸ್ಟ್ ಅಲ್ಲಿ ನಾ ತಮಿಳ್ ತೈಲವಸ್ ಹೇಳಿದ್ದೆ, ಸೆಕೆಂಡ್ ಅಲ್ಲೇ ಆ ರೀತಿ ಬೆಸ್ಟ್ ಡಿಫೆನ್ಸ್ ನ ನಮ್ಮ ಬೆಂಗಳೂರು ಬುಲ್ಸ್ ಸೆಟ್ ಮಾಡಿರೋದಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಮೇನ್ ಹಾಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಸಪೋರ್ಟರ್ ಹಾಕೊಂಡು ಆಲ್ರೌಂಡರ್ಸ್ ಗಳು ಇರೋದು. ಅದೇ ರೀತಿಯಾಗಿ ಚಂದನ್ ನಾಯ್ಕ್, ಅದೇ ರೀತಿಯಾಗಿ ಅಮಿತ್ ಠಾಕೂರ್, ದೀಪಕ್ ಶಂಕರ್, ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಪ್ಲೇಯರ್ಸ್ ಗಳು ಆಲ್ರೌಂಡರ್ಸ್ ಗಳ ಕ್ಯಾಟಗರಿಯಲ್ಲಿ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ. ಅದೇ ರೀತಿ ಓವರ್ ಆಲ್ ಡಿಫೆನ್ಸ್ ನ ಸ್ಟ್ರಾಟಜಿ ಯಾವ ರೀತಿ ಇದೆ ಅಂತ ಕೇಳೋದಾದ್ರೆ ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ರಿಟರ್ನ್ ಮಾಡಿರೋ ಅಲ್ಲಿ ಕೀ ಡಿಫೆಂಡರ್ಸ್ ಗಳನ್ನ ರಿಟರ್ನ್ ಮಾಡ್ಕೊಂಡಿರೋದು. ಅಂದ್ರೆ ಮೇನ್ ಹಾಕೊಂಡು ರಿಟರ್ನ್ ಮಾಡ್ಕೊಳ್ಳೋಕ್ಕಿಂತ ಪರ್ಚೇಸ್ ಮಾಡೋದು ಕೀ ಡಿಫೆಂಡರ್ಸ್ ಗಳನ್ನ ಅಂತಾನೆ ಹೇಳ್ಬೋದಾಗಿದೆ. ಅದೇ ಹೇಳಿರೋ ಹಾಗೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಗಿಂತ ಹೆಚ್ಚಿನದಾಗಿ ಇಲ್ಲಿ BC ರಮೇಶ್ ಅವರು, ಅದೇ ರೀತಿ ಮ್ಯಾನೇಜ್ಮೆಂಟ್ ಹೆಚ್ಚಿನದಾಗಿ ಡಿಫೆನ್ಸ್ ಮೇಲೆ ಫೋಕಸ್ ಮಾಡಿರೋದು. ಅದೇ ರೀತಿಯಾಗಿ ಇಲ್ಲಿ ಮೇನ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ನ ಚಕ್ರವ್ಯೂಹ ಹೇಳೋದಾದ್ರೆ ಯಾವ ರೀತಿ ಇದೆ ಅಂತ ಹೇಳೋದಾದ್ರೆ ಮೇನ್ ಹಾಕೊಂಡು ಅಂಕುಶ್, ಅದೇ ರೀತಿ ಯೋಗೀಶ್ ಅವ್ರ ಬಗ್ಗೆ ಮಾತಾಡುವಾಗಿಲ್ಲ. ಆ ರೀತಿ ಒಂದ್ ಕಡೆ ಸೀನಿಯರ್ಸ್ ಗಳ ಕ್ಯಾಟಗರಿ, ಅದೇ ರೀತಿಯಾಗಿ ಬೆಸ್ಟ್ ಡಿಫೆಂಡರ್ಸ್ ಅಂತಾನೆ ಹೇಳ್ಬೋದಾಗಿದೆ. ಕವರ್ಸ್ ಅಲ್ಲಂತೂ ಇವ್ರದಷ್ಟು ಮೇನ್ ಹಾಕೊಂಡು ಕಾರ್ನರ್ಸ್ ಗಳಲ್ಲಿ ಇವ್ರದಷ್ಟು ಎಫೆಕ್ಟಿವ್ ಹಾಕೊಂಡು ಬೀಳಿರೋದು ಯಾರು ಇಲ್ಲ, ಅಷ್ಟು ಎಫೆಕ್ಟಿವ್ ಇರ್ತಾರೆ. ಅದೇ ರೀತಿಯಾಗಿ ನನ್ನ ಪ್ರಕಾರ ಇಲ್ಲಿ ಡಿಫೆನ್ಸ್ ಹೇಳಿರೋ ಹಾಗೆ ಡಿಫೆನ್ಸ್ ಸಪೋರ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಗಿಂತ ಹೆಚ್ಚಿನದಾಗಿ ಸಪೋರ್ಟ್ ಇಲ್ಲಿ ಡಿಫೆನ್ಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಮೇನ್ ಹಾಕೊಂಡು ನೆಕ್ಸ್ಟ್ ಅಲ್ಲಿ ಒಂದ್ ಕಡೆ ಎಕ್ಸ್ಪೀರಿಯನ್ಸ್ ಕಡೆ ಆದ್ರೆ ಅದೇ ರೀತಿಯಾಗಿ ಯಂಗ್ಸ್ಟರ್ಸ್ ಗಳದ್ದೇ ಹೆಚ್ಚಿನದಾಗಿ ಹಾವಳಿ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಗಳು ಹಾಕೊಂಡು ಇಲ್ಲಿ ಲಕ್ಕಿ ಕುಮಾರ್ ಅವರು ಇರೋದು, ಸಂಜಯ್ ಅವರು ಇರೋದು, ಧೀರಜ್ ಅವರು ಇರೋದು, ಶುಭಂ ರಾತೆ ಅವರು ಇರೋದು, ಮನೀಶ್ ಅವರು ಇರೋದು, ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ ಗಳು ಇರೋದಂತಾನೆ ಹೇಳ್ಬೋದು. ಸತ್ಯಪ್ಪ ಮಟ್ಟಿ ಅಂತ ಯಂಗ್ಸ್ಟರ್ಸ್ ಗಳು ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ. ಅದಕ್ಕಾಗಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಗಿಂತ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಆನ್ ಟಾಪ್ ಅಲ್ಲಿ ಡಿಫೆನ್ಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ವಲ್ಪ ಅಲ್ಲಿ ಕಷ್ಟ ಇದೆ ಅಂತ ಹೇಳೋದಾದ್ರೆ ಡಿಫೆನ್ಸ್ ಅಲ್ಲಿ ಮಾತ್ರ ಹೆವಿ ಇರೋದು. ಕಷ್ಟ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಟೀಮ್ಗೆ ಮಣಿಸ್ಲಿಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ನ ಕಷ್ಟ ಯಾಕೆ ಅನ್ಸುತ್ತೆ ಅಂತ ಹೇಳಿದ್ರೆ ಡಿಫೆನ್ಸ್ ಅಲ್ಲಿ ಆ ರೀತಿ BC ರಮೇಶ್ ಅವರು ತಯಾರು ಮಾಡಿರೋ ಅಂತಾನೆ ಹೇಳ್ಬೋದಾಗಿದೆ. ಒಂಥರ ಕೀ ಡಿಫೆಂಡರ್ಸ್ ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ಪರ್ಚೇಸ್ ಮಾಡಿರೋದ್ರಿಂದ ಸಾಲಿಡ್ ಅಕೌಂಟ್ ಕಾಣಿಸ್ಕೊಳ್ತಿದೆ ಡಿಫೆನ್ಸ್ ಅಲ್ಲಿ ಮಾತ್ರ. ಅದ್ರ ಬಗ್ಗೆ ಮಾತಾಡುವಾಗಿಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ನನ್ನ ಪ್ರಕಾರ 7 ರಿಂದ 8 ಜನ ಆಲ್ರೌಂಡರ್ಸ್ ಗಳನ್ನ ಇಟ್ಕೊಂಡು ಒಂದು 10 ಜನ ಇರ್ತಾರೆ ಅಂತ ತಿಳ್ಕೊಳ್ಬೋದಾಗಿದೆ. 6 ರಿಂದ 7 ಅಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಇರೋದಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಮೇನ್ ಹಾಕೊಂಡು ಅಂಕುಶ್, ಯೋಗೀಶ್, ಅದೇ ರೀತಿಯಾಗಿ ಧೀರಜ್, ಲಕ್ಕಿ ಕುಮಾರ್ ಅವರು, ಇವ್ರು 4 ಜನ ಅಂತೂ ಸ್ಟಾರ್ಟಿಂಗ್ 7 ನಲ್ಲಿ ಇರುವಂತ ಮೇನ್ ಡಿಫೆಂಡರ್ಸ್ ಗಳಾಗಿರೋದ್ರಿಂದ ಮೇನ್ ಹಾಕೊಂಡು ಅಂಕುಶ್ ರಾತೆ, ಅದೇ ರೀತಿ ಯೋಗೀಶ್ ಅವ್ರಿಗಂತೂ ನನ್ನ ಪ್ರಕಾರ ಇವರಿಬ್ಬರಲ್ಲಿ ಯಾರಿಗಾದ್ರು ಕ್ಯಾಪ್ಟನ್ಸಿನೇ ಸಿಗುವಂತ ಸಾಧ್ಯತೆ ಇದೆ.
ಅಥವಾ ಆಕಾಶ್ ಹಿಂದೆ ಅವ್ರು ಸಿಗ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಾತಾಡ್ತಿರುವ ಪ್ರಕಾರ ನೋಡ್ತಾ ಇರೋದಾದ್ರೆ ಅಂಕುಶ್ ರಾತೆ ಅದೇ ರೀತಿಯಾಗಿ ಯೋಗೀಶ್ ಅವರು ಮೇನ್ ಡಿಫೆಂಡರ್ಸ್ ಅಲ್ಲಿ ಕಾರ್ಯ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಕವರ್ಸ್ ಗಳಲ್ಲಿ ಮೇನ್ ಹಾಕೊಂಡು ಯೋಗೀಶ್ ಅದೇ ರೀತಿಯಾಗಿ ಅಂಕುಶ್ ರಾತೆ ಅವರು ಇರ್ತಾರೆ ಲೆಫ್ಟ್ ಅಂಡ್ ರೈಟ್ ಕಾರ್ನರ್ಸ್ ಅಲ್ಲಿ. ಅದೇ ರೀತಿಯಾಗಿ ಲಕ್ಕಿ ಕುಮಾರ್ ಅದೇ ರೀತಿಯಾಗಿ ಧೀರಜ್ ಅವರು ಲೆಫ್ಟ್ ಕವರ್ಸ್ ಅಂಡ್ ರೈಟ್ ಕವರ್ಸ್ ಅಲ್ಲಿ 100% ಇವರೇ ನನ್ನ ಪ್ರಕಾರ ಇರ್ತಾರೆ ಅಂತ 100% ಅನಿಸ್ತಾ ಇದೆ. ಡಿಫೆನ್ಸ್ ಅಂತೂ ಮುಟ್ಟುವಾಗಿಲ್ಲ. ಅದೇ ರೀತಿ BC ರಮೇಶ್ ಅವರು ಹೇಳಿರೋ ಪ್ರಕಾರ ಯಂಗ್ಸ್ಟರ್ಸ್ ಗಳಿಗೆ ಹೆಚ್ಚಿನದಾಗಿ ಅವ್ರಿಗೆ ಮ್ಯಾಚಸ್ ಗಳು ಆಟ ಆಡುವಂತ ಸಾಧ್ಯತೆ ಹೆಚ್ಚಿನದಾಗಿರುತ್ತೆ ಅಂತ ಹೇಳ್ಬೋದಾಗಿದೆ. ಅದು ಹೌದು. ಯಾಕಪ್ಪ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಗಳು ಯಾವ ರೀತಿ ಡಿಫೆನ್ಸ್ ಅಲ್ಲಿ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಯಂಗ್ಸ್ಟರ್ಸ್ ಗಳನ್ನೇ ಹೆಚ್ಚಿನದಾಗಿ ಪರ್ಚೇಸ್ ಮಾಡಿರೋದು. ಅದೇ ರೀತಿ ಡಿಫೆನ್ಸ್ ಅಲ್ಲೂ ಕೂಡ 2-3 ಜನ ಎಕ್ಸ್ಪೀರಿಯನ್ಸ್ ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಕೂಡ ಯಂಗ್ಸ್ಟರ್ಸ್ ಗಳ ಟ್ಯಾಲೆಂಟ್ ಯಾವ ರೀತಿ ಇದೆ, ಅವರ ಟ್ಯಾಲೆಂಟ್ ಯಾವ ರೀತಿ ಇದೆ ಅನ್ನೋದು ಇದ್ರಲ್ಲಿ ಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ BC ರಮೇಶ್ ಅವರು ಹೇಳಿರೋ ಪ್ರಕಾರ ನೋಡ್ತಾ ಇರೋದಾದ್ರೆ. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಯಂಗ್ಸ್ಟರ್ಸ್ ಗಳಿಗೆ ನೋಡ್ತಾ ಇರೋದಾದ್ರೆ ಇಲ್ಲಂತೂ ಟಾಪ್ 4 ಯಾರ್ಯಾರು ಅಂತ ಹೇಳಿದ್ರೆ ಲಕ್ಕಿ ಕುಮಾರ್ ಅದೇ ರೀತಿಯಾಗಿ ಅಂಕುಶ್ ರಾತೆ, ಯೋಗೀಶ್ ಅದೇ ರೀತಿಯಾಗಿ ಧೀರಜ್ ಅವರು, ಇವರು 4 ಜನ ಆದ್ರೂ ಕೂಡ ಸಂಜಯ್ ಅವರು ಇರೋದು, ಅದೇ ರೀತಿಯಾಗಿ ಶುಭಂ ರಾತೆ ಅವರು, ಮನೀಶ್ ಅವರು, ಸತ್ಯಪ್ಪ ಮಟ್ಟಿ ಮತ್ತು 4 ಜನ ಎಕ್ಸ್ಟ್ರಾ ಡಿಫೆಂಡರ್ಸ್ ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ಆಡ್ ಮಾಡ್ಕೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ. ಸಾಲಿಡ್ ಹಾಕೊಂಡು ಕವರ್ಸ್ ಕಾರ್ನರ್ಸ್ ಎರಡೂ ಕೂಡ ಪಿನ್ ಟು ಪಿನ್ ಸೆಟ್ಲ್ ಹಾಕೊಂಡಿರೋದು. ಅದೇ ರೈಡಿಂಗ್ ಅಲ್ಲೇ ಸ್ವಲ್ಪ ವೀಕ್ ಇರೋದಷ್ಟೇ ಬಿಟ್ರೆ ಡಿಫೆನ್ಸ್ ಅಲ್ಲಿ ಮಾತಾಡುವಾಗಿಲ್ಲ. ಡಿಫೆನ್ಸ್ ಅಲ್ಲಿ ಯಾವ ರೀತಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತಾರೆ, BC ರಮೇಶ್ ಅವರು ಇಟ್ಟಿರುವಂತಹ ಭರವಸೆನ ಗಳಿಸ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ. ನಮ್ಮ ಪ್ರಕಾರ ನೋಡ್ತಾ ಇರೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಸಾಲಿಡ್ ಹಾಕೊಂಡು ಡಿಫೆನ್ಸ್ ಅಲ್ಲೇ ಕಾಣಿಸ್ಕೊಳ್ತಾ ಇರೋದು. ರೈಡಿಂಗ್ ಡಿಪಾರ್ಟ್ಮೆಂಟ್ ಗಿಂತ ಹೆಚ್ಚಿನದಾಗಿ ಕಂಪ್ಯಾರಿಟಿವ್ಲಿ ನೋಡ್ತಾ ಇರೋದಾದ್ರೆ ಡಿಫೆನ್ಸ್ ಅಂತೂ ಸಾಲಿಡ್ ಹಾಕೊಂಡಿರೋದು. ಇಲ್ಲೂ ಕೂಡ ಅದೇ ರೀತಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟ್ ಗಿಂತ ಸಾಲಿಡ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಅಲ್ಲೇ ಸ್ಟಾಟ್ ಇಟ್ಕೊಂಡಿರೋದು. ಅದೇ ರೀತಿಯಾಗಿ ಈ ಬಾರಿ ತಯಾರಿನೂ ಮಾಡಿರೋದು BC ರಮೇಶ್ ಅವರು ಅಂತಾನೆ ಹೇಳ್ಬೋದಾಗಿದೆ. ನಮ್ಮ BC ರಮೇಶ್ ಅವರ ಪ್ರಕಾರ ನೋಡ್ತಾ ಇರೋದಾದ್ರೆ ರೈಡಿಂಗ್ ಗಿಂತ ಹೆಚ್ಚಿನದಾಗಿ ಫೋಕಸ್ ಮಾಡಬೇಕಾಗತ್ತೆ ಡಿಫೆನ್ಸ್ ಅಲ್ಲಿ. ಎಸ್, ಇವರು ನನ್ನ ಪ್ರಕಾರ ಬಂದಿರುವಂತ ಎಲ್ಲ ಟೀಮ್ಸ್ಗಳು ಕೂಡ ಬೆಂಗಾಲ್ ವಾರಿಯರ್ಸ್ ಇಲ್ಲಿ, ಪುನೇರಿ ಪಲ್ಟನ್ಸ್ ಇಲ್ಲಿ ಎಲ್ಲ ಕೂಡ ಡಿಫೆನ್ಸ್ ಹೆಚ್ಚಿನದಾಗಿರೋದು. ರೈಡರ್ಸ್ ಗಳನ್ನ ಯಂಗ್ಸ್ಟರ್ಸ್ ಗಳನ್ನ ಹೆಚ್ಚಿನದಾಗಿ ಪರ್ಚೇಸ್ ಮಾಡ್ಕೊಂಡು ಇಲ್ಲಿ BC ರಮೇಶ್ ಅವರು ಎಲ್ಲ ಯಂಗ್ಸ್ಟರ್ಸ್ ಗಳಿಂದಾನೇ ಟೀಮ್ ನ ಹೊಸದಾಗಿ ಬಿಲ್ಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಇವರು ಹೋದ ಎಲ್ಲ ಸೀಸನ್ ನ ಎಲ್ಲ ಟೀಮ್ಸ್ ಗಳನ್ನ ನೋಡ್ತಾರೆ. ಬೆಂಗಾಲ್ ವಾರಿಯರ್ಸ್ ಆಗಿರೋ, ಪುನೇರಿ ಪಲ್ಟನ್ಸ್ ಆಗಿರಬಹುದು, ಎಲ್ಲ ಟೀಮ್ಸ್ ಗಳನ್ನು ಕೂಡ ಅದೇ ರೀತಿಯಾಗಿ ಅದೇ ಮೈಂಡ್ ಸೆಟ್ ಅಲ್ಲಿ ರೆಡಿ ಮಾಡ್ತಾರೆ. ಇವ್ರಿಗೆಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವ್ರು ಯಾವ ರೀತಿ ಪ್ರೋ ಆಕ್ಟಿವ್ನೆಸ್ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ನ ಪರವಾಗಿ ಮಾಡಿದ್ದಾರೆ ನೋಡೋಣ. ಇದಷ್ಟು ನಮ್ಮ ಬೆಂಗಳೂರು ಬುಲ್ಸ್ ನ ಯಂಗ್ಸ್ಟರ್ಸ್ ಗಳ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಹೇಳಿದ್ದೆ. ಅದೇ ರೀತಿಯಾಗಿ ಇವಾಗ ಡಿಫೆನ್ಸ್ ಬಗ್ಗೆನೂ ನಾನು ನಿಮ್ಗೆ ಹೇಳಿದ್ದೇನೆ. ಇದು ನಮ್ಮ ಬೆಂಗಳೂರು ಬುಲ್ಸ್ ನ ಚಕ್ರವ್ಯೂಹ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಭದ್ರಕೋಟೆಯನ್ನು ಸಾಲಿಡ್ ಹಾಕೊಂಡು ಕಂಪ್ಯಾರಿಟಿವ್ಲಿ ನೋಡ್ತಾ ಇರೋದು, ಸಾಲಿಡ್ ಹಾಕೊಂಡು ಬಿಲ್ಡ್ ಮಾಡಿರೋದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ನ ಬೆಸ್ಟ್ ಡಿಫೆನ್ಸ್ ನ ಚಕ್ರವ್ಯೂಹ ಯಾವ ರೀತಿ ಇದೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ವಿಡಿಯೋ ಸೆಲೆಕ್ಟ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಪಿಕಲ್ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.